ಸಂವಿಧಾನದ ಹ್ಯಾಂಡ್ ರಿಟನ್ ಕಾಪಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯ ಚಿತ್ರ ಇದೆ, ಉಲ್ಲೇಖ ಇದೆ. ಲೋಹಿತ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಸಂವಿಧಾನ ಎಲ್ಲರನ್ನ ಒಳಗೊಂಡಂತ ಒಂದು ಡ್ರಾಫ್ಟ್ ಅದೊಂದು ಇದಾರೆ, ವಿ ಸಾ ದಟ್. ಆದ್ರೆ ನಮ್ಗೆ ನನ್ನ ಸಮಸ್ಯೆ ಏನಂತ ಅಂದ್ರೆ, ನೋಡಿ, ನಾನೊಬ್ಬ ಶೂದ್ರ ಸಮುದಾಯಕ್ಕೆ ಸೇರಿದವನು, ನಾನೊಬ್ಬ OBC. ಕೇಳಿ ಒಂದ್ ನಿಮಿಷ, ನಮ್ಮ ನೋವನ್ನೇ ಕೇಳಲ್ಲ ನೀವು ಸ್ವಾಮೀಜಿ, ನಮ್ಮ ನೋವನ್ನೇ ಕೇಳಲ್ಲ ನೀವು, ನಮ್ಮ ನೋವನ್ನೇ ಕೇಳಕ್ಕಿಲ್ಲ ನೀವು, ನಮ್ಮ ನೋವನ್ನ ಕೇಳಕ್ ನಿಮ್ಗೆ ಸಮಯನೇ ಇಲ್ಲ ಸರ್. ಪ್ರಶ್ನೆ ಬನ್ನಿ ಸರ್, ಪ್ರಶ್ನೆ ಹೇಳಿ ಸರ್. ತುಂಬಾ ಇವತ್ತು ಪುರಾಣಗಳು, ಸ್ಮೃತಿಗಳು, ವೇದಗಳು, ಉಪನಿಷತ್ತುಗಳ ಬಗ್ಗೆ ಯಾರೋ ಮಾತಾಡ್ಬಿಟ್ರಿ, ನಮ್ಗೇನು ಅರ್ಥ ಆಗ್ಲಿಲ್ಲ. ಸಂಸ್ಕೃತ ಮಾತಾಡ್ತೀರಿ, ನಮ್ಗೇನು ಸಂಸ್ಕೃತ ನಮ್ಮ ಶೂದ್ರರಿಗೆ ಬ್ಯಾನ್ ಇದೆ. ನನ್ಗೆ ಯಾಕೆ ಬೇಕದು? ಒಂದು ಅದಕ್ಕೆ ಬ್ಯಾನ್ ಇದೆ ರೀ, ಬ್ಯಾನ್. ನೀವು ಅವ್ರಕ್ಕಿಂತ ಹಿಂದಿದ್ದೀರಿ. ಶಾಲೆಯಲ್ಲಿ ಮಕ್ಕಳು 10ನೇ ಕ್ಲಾಸ್ನಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ತಿದ್ದಾರೆ. ಬ್ಯಾನ್ ಆಗಿದೆಯಂತೆ ಸಂಸ್ಕೃತ ಕಲಿಕೆ. ಅವಾಗ ನಾನು ಮಾತಾಡಿದ್ರೆ ಅದನ್ನ ಯಾರೋ ನಮ್ಮ ಸ್ನೇಹಿತರು ಕಳಿಸಿದ್ರು, ಅದನ್ನ ಓದ್ ಹೇಳ್ಬಿಡ್ತೀನಿ ಕೇಳಿ. ಯಾಕಂದ್ರೆ ನಮ್ಗೆ ಈ ಸಂಸ್ಕೃತಗಳು ಮತ್ತೊಂದು ವೇದ ಉಪನಿಷತ್ಗಳು ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಗೆ ಅದನ್ನ ಓದುವ ಅವಕಾಶನೇ ಇಲ್ಲ. ಕೇಳಿ, ಕೇಳಿ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ಸದರ ಕೊರಟೆ, ಭಕ್ತಿವೆಂಬುದು ತೋರಿ ಉಂಬ ಲಾಭ, ಗುಹೇಶ್ವರ ಎಂಬುದು ಮೀರಿದ ಗಣವು. ಇದು ನನ್ನ ಮಾತಲ್ಲ, ಇದು ಅಲ್ಲಮ್ಮ ಪ್ರಭುಗಳ ಮಾತು. ಅಲ್ಲಮ್ಮ ಪ್ರಭುಗಳ ಅವ್ರನ್ನೂ ನಂಬಿ. ಯಾವಾಗ ಹೇಳಿದ್ದು? ನಮ್ಮಲ್ಲಿ ಗ್ರಂಥ ಇದೆ, ಅದರ ಬಗ್ಗೆ ಗ್ರಂಥ ಇದೆ ನಮ್ಮಲ್ಲಿ. ಉತ್ತರ ಕೊಡ್ತಾರೆ, ಸುಳ್ಳ ನಿಜನ ಅಷ್ಟೇ. ಈಗ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ತಾರೆ. ಸ್ವಾಮೀಜಿಯವರ ಉತ್ತರ ಕೊಡಿ. ನೋಡ್ರಿ, ಅಲ್ಲಮ ಪ್ರಭುಗಳು ವಚನವನ್ನ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಎನ್ನುವುದರ ಬಗ್ಗೆ ನಿಮ್ಗೆ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇಲ್ಲದೆ ಮಾತಾಡಬಾರ್ದು. ಅಲ್ಲಮ ಪ್ರಭುಗಳು ಅವ್ರನ್ನ ನಂಬ್ಕೊಂಡಿದ್ದೇವೆ ನಾವು. ಅಲ್ಲಮ ಪ್ರಭುಗಳ ನೀವು ಪ್ರಭುಗಳನ್ನ ನೀವು ನಂಬ್ಕೊಂಡಿದ್ರೆ ಎಲ್ಲರೂ ನಂಬ್ಕೊಂಡಿರ್ತಾರೆ. ನಮಗೂ ಅಲ್ಲಮ ಪ್ರಭುಗಳು ಗುರುಗಳು. ನೀವೇನ್ರಿ ಮಾತಾಡ್ತೀರಿ ಅದನ್ನ? ಸುಮ್ಮನೆ ಅಲ್ಲಮ ಪ್ರಭುಗಳು ಜ್ಞಾನಿಗಳು ಮಾಡಿ ವಿಶ್ವ ವಚನಕಾರ ಇದ್ದಾನೆ. ಅಯ್ಯೋ, 6 ಮಂದಿ ಜ್ಞಾನಿಗಳಿದ್ದಾರ್ರಿ, ಒಬ್ಬೊಬ್ಬರಲ್ಲ. ಅಕ್ಕಮಹಾದೇವಿ ಯಾರು? ಅಲ್ಲ, ಅಲ್ಲಮ್ಮ ಪ್ರಭುಗಳ ಬಗ್ಗೆ ಮಾತಾಡೋಣ. ಅಲ್ಲಮ್ಮ ಪ್ರಭುಗಳು ಜ್ಞಾನಿ ಅವರು. ಅಲ್ಲಮ್ಮ ಪ್ರಭುಗಳು ಜ್ಞಾನಿಗಳು, ಅವರು ವಚನವನ್ನ ಹೇಳ್ತಾರೆ. ನೀವೇನು ಒಪ್ಪಿಕೊಳ್ಳಿಲ್ಲ ಅಂತೀರ? ನಾವು ಅಜ್ಞಾನಿಗಳನ್ನು ಒಪ್ಪಿಕೊಳ್ಳಕ್ಕಾಗತ್ತಾ? ಅಲ್ಲಮ್ಮ ಪ್ರಭುಗಳು ಜ್ಞಾನಿಗಳು, ಅವ್ರನ್ನ ಒಪ್ಪಿರ್ತಾನೆ. ಅವ್ರೊಂದು ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ, ಮೋಟಿದಲ್ಲಿ ಸಾಯ್ಬೇಡ್ರಪ್ಪ ಅಂತ ಹೇಳಿದ್ದಾರೆ. ಪ್ರಭುಗಳನ್ನು ಯಾರು ಒಪ್ಪಿಲ್ಲ? ನೀವು ಹೇಳ್ತಾ ಇದ್ರಲ್ಲ. ಆಯ್ತು, ನಾನು ಔಟ್ ಆಫ್ ದ ಬಾಕ್ಸ್ ಆಗಬಹುದು. ಉಮರ್ ಅವರಿಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಒಂದೇ ನಿಮಿಷ. ಉಮರ್ ಅವರೇ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಡಿಮೆ ಅಂತ ಒಪ್ಕೊಳ್ತಾ, ಅಲಾವುನ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಯುದ್ಧಗಳ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಸರ್, ಅದಕ್ಕೆ ನನ್ನ ಪ್ರಾಫೆಟ್ ಮೊಹಮ್ಮದ್ ಅವರ ಸಂದರ್ಭದಲ್ಲಿ ಆಗ್ತಾ ಇದ್ದ ಯುದ್ಧದ ಸಂದರ್ಭವನ್ನ ಉಲ್ಲೇಖ ಮಾಡಿ ಕಾಫಿರರನ್ನ ಕೊಲ್ಲು ಅಂತ ಹೇಳಿ, ಅಂದ್ರೆ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅವರನ್ನ ಕೊಲ್ಲು ಅಂತ ಉಲ್ಲೇಖ ಇದೆ. ಅದು ಆ ಕಾಲಕ್ಕೆ ಸಲ್ಲುವಂತದ್ದ, ಈ ಕಾಲಕ್ಕೂ ಸಲ್ಲುವಂತದ್ದ? ನೋಡಿ, ಆ ಚರ್ಚೆಗೆ ನಾನು ಬಂದೇ ಬರ್ತೀನಿ. ಇಲ್ಲ, ಅದಕ್ಕೊಂದು ಉತ್ತರ ಬೇಕು. ಆನ್ಸರ್ ಲೋಹಿತ್ ಸರ್ ಕ್ವೆಶ್ಚನ್. ಆ ಕಾಲದಲ್ಲಿ ನಡೆದ ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಕಾಫಿರರನ್ನ ಕೊಲ್ಲುವಂತದ್ದು ಆ ಕಾಲಕ್ಕೆ ಸೀಮಿತವಾಗಿ ಹೇಳಿದ್ದ, ಈ ಕಾಲಕ್ಕೂ ಕೂಡ ಅನುಗುಣವಾಗಿ? ವೆರಿ ವೆರಿ ಸಿಂಪಲ್ ಆಗಿ ಎಸ್ ಆರ್ ನೋನೇ ಹೇಳ್ಬಿಡ್ತೀನಿ. ನಮ್ಮ ಮೇಲೆ ಖಡ್ಗ ತಗೊಂಡು ಈ ಕಾಲದಲ್ಲಿ ಕೂಡ ಯುದ್ಧಕ್ಕೆ ಮುಂದೆ ಯಾರಾದ್ರೂ ಬಂದ್ರೆ ಅದೇ ತರ ಇವತ್ತಿಗೂ ವರ್ತನೆ ನಡೆಯುತ್ತೆ. ಪಾಕಿಸ್ತಾನ ಖಡ್ಗ ಯಾರಾದ್ರೂ ಕೈನಲ್ಲಿ ತಗೊಂಡ್ಬಿಟ್ರೆ ನೋಡಿ, ನಮ್ಮ ನೋಡಿ, ಇಲ್ಲಿ ಇರತಕ್ಕಂಥ ಭಾರತದ ಜನರು ಶಾಂತಿ ಪ್ರಿಯರು. ಚೆನ್ನಾಗಿ ಕೇಳ್ಕೊಳ್ಳಿ, ಅಲ್ಲದ್ರೆ ಭಾರತದಲ್ಲಿ ಇರತಕ್ಕಂಥವ್ರು ಶಾಂತಿ ಪ್ರಿಯರು. ನಾವು ಶಾಂತಿಗೋಸ್ಕರ ಹೋರಾಡ್ತಿದ್ವಿ. ಅಂದ್ರೆ
ಇವತ್ತಿಗೂ ಯಾರಾದ್ರೂ ಖಡ್ಗವನ್ನು ತಗೊಂಡು ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಬಂದ್ರೆ ಅವ್ರ ಮೇಲೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ಕೊಳ್ತೀನಿ. ಸರಿ. ನಮ್ಮ ಮೇಲೆ ನಾವೇನು ಯುದ್ಧ ಮಾಡಕ್ ಹೋಗ್ತಿಲ್ಲ, ಆದ್ರೆ ಯುದ್ಧ ಮಾಡಕ್ಕೆ ಬಂದ್ರೆ ಇವತ್ತಿಗೂ ಅದು ಅನ್ವಯಿಸುತ್ತೆ. ಪಾಕಿಸ್ತಾನದವರು ಬಂದ್ರೆ ನೀವು ಯುದ್ಧ ಮಾಡ್ತೀರಾ? ಪಾಕಿಸ್ತಾನವರು ಬಂದ್ರೆ ಕೂಡ ಯುದ್ಧ ಮಾಡ್ತೀವಿ, ಬಾಂಗ್ಲಾದೇಶವರು ಬಂದ್ರೆ ಕೂಡ ಯುದ್ಧ ಮಾಡ್ತೀವಿ. ನೀವು ಅಂದ್ರೆ ಮುಸಲ್ಮಾನರು ಅನ್ಕೊಳ್ತಾರೆ ಅವರು. ನೋಡಿ ಸರ್ ಕೇಳಿಸ್ಕೊಳ್ಳಿ ಸರ್, ನನಗೆ ಅರ್ಥ ಆಯ್ತು ಸರ್, ಐ ಗಾಟ್ ಯೋರ್ ಪಾಯಿಂಟ್. ಒಂದು ನಿಮಿಷ ಸರ್, ನನ್ನ ಅರ್ಥ ಸರಿಯಾಗಿದೆಯೋ ಇಲ್ಲೋ ನೀವೇ ವಿವರಣೆಯನ್ನ ಕೊಡ್ಬೇಕು. ಅಂದ್ರೆ ಅಂತ ಸಂದರ್ಭ ಬಂದಾಗ, ಅಂತ ಪರಿಸ್ಥಿತಿ ಇದ್ದಾಗ ಮಾತ್ರ ಅನ್ವಯ ಆಗತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ಹಂಗೇನೆ ಅಲ್ಲಮ ಪ್ರಭುಗಳು ಆ ಸಂದರ್ಭದಲ್ಲಿ ಇದ್ದಂತಹ ಜಾತಿ ಪದ್ಧತಿಯನ್ನ ವಿರೋಧಿಸಿ ವೇದಗಳ ಬಗ್ಗೆ ಹಾಗೆ ಮಾತನಾಡಿದ್ದನ್ನ ಈಗಲೂ ಕೂಡ ಸಂಸ್ಕೃತವನ್ನ ಯಾರು ಬೇಕಾದ್ರೂ ಕಲಿಬಹುದು, ವೇದಗಳನ್ನ ಯಾರು ಬೇಕಾದ್ರೂ ಅಭ್ಯಾಸ ಮಾಡಬಹುದು ಅನ್ನೋ ಸಂದರ್ಭದಲ್ಲೂ ಕೂಡ ನಾವು ಒಪ್ತೀವಿ ಅಂತ ಹೇಳುವಂತಹ ಲೋಹಿತ್ ಅವರಿಗೆ ಸ್ವಾಮೀಜಿ ಏನ್ ಹೇಳಬೇಕು? ಏನ್ ಒಪ್ತೀವಿ ನಾವು? ಸ್ವಾಮೀಜಿ ಸ್ವಾಮೀಜಿ ಯಾವನ್ನ ಒಪ್ಪಲ್ಲ? ಅಲ್ಲಮ್ಮ ಪ್ರಭುಗಳನ್ನ ಒಪ್ತೇವೆ, ಅದನ್ನೇ ನಾನು ಬೇಡದ ಸಪ್ತ ಭಾಷೆಯನ್ನು ಒಪ್ಪಲ್ಲ ನಾವು. ಅಸಮಾನತೆ ಹೇಳುವಂತ ಕೇಳಿಸ್ಕೊಳ್ಳಿ ವೇದಗಳನ್ನು ಒಪ್ಪಲ್ಲ. ನಮ್ಗೆ ಬೇಕಾಗಿರೋದು ಸಂವಿಧಾನ, ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ. ಅದರಿಂದ ಲೋಹಿತ್ ಸರ್ ಕೇಳಿಸ್ಕೊಳ್ಳಿ, ನಾನು ಹೇಳಿದ್ದು ಆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಮ ಪ್ರಭುಗಳು ಗಮನಿಸಿ ಹೇಳಿದ್ದನ್ನ ಸಾರ್ವಕಾಲಿಕ ಸತ್ಯ, ಈ ಕಾಲಕ್ಕೂ ಕೂಡ ಅದು ಅನ್ವಯ ಆಗತ್ತೆ ಅಂತ ಹೇಳಿ ನೀವು ಹೇಳ್ತೀವಿ ಅಂದ್ರೆ ಆ ಕಾಲದಲ್ಲಿ ಪ್ರಾಬ್ಲಮ್ ಇತ್ತು, ಅದು ಎಲ್ಲರೂ ಕೂಡ ಒಪ್ಪುವುದೇ. ಮೊದಲನೇ ಡೆಮೋಕ್ರಸಿ ಅಂತ ಅಲ್ಲಮ ಪ್ರಭು ಅಲಂಕರಿಸಿದ ಸಿಂಹಾಸನ ಶೂನ್ಯ ಸಿಂಹಾಸನದ್ದು. ಆ ಕಾಲದಲ್ಲಿದ್ದಂತಹ ಆ ಜಾತಿ ಪದ್ಧತಿಯನ್ನ ವಿರೋಧಿಸಿಯೇ ಇದೀಗ ಸನಾತನಿಗಳು ಅಥವಾ ಹಿಂದೂಗಳು ಏಕೀಕರಣಗೊಳ್ಳಬೇಕು ಅನ್ನೋ ಸಂದೇಶ ಪಾಸ್ ಆಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಮಿಲಿಟರಿಯಲ್ಲಿ ಯಾವ ಜಾತಿಯಲ್ಲಿದ್ದಾರೆ, ಮೀಡಿಯಾದಲ್ಲಿ ಯಾವ ಜಾತಿಯವರಿದ್ದಾರೆ, ಹಾಗೆ ಇನ್ಯಾವುದಾದ್ರು ಬ್ಯೂಟಿ ಕಂಟೆಸ್ಟ್ ಅಲ್ಲಿ ಯಾವ ಜಾತಿ ಯಾರು ಸರ್ ಮಾಡ್ತಿರೋದು? ಲೋಹಿತ್ ಅವರೇ, ಈ ಜಾತಿ ಪದ್ಧತಿಯನ್ನ ತರ್ಲಿಕ್ಕೆ ಹೊರಟಿರುವವರು ಯಾರು? ಮಿಲಿಟರಿಯಲ್ ಜಾತಿ ಹುಡುಕೋರು ಯಾರು? ಆ ಬ್ಯೂಟಿ ಕಂಟೆಸ್ಟೆಂಟ್ ಜಾತಿಯನ್ನು ಹುಡುಕೋರು ಯಾರು? ಮಾಧ್ಯಮದಲ್ಲಿ ಜಾತಿಯನ್ನ ಹುಡುಕೋರು ಯಾರು? ನೀವೇ ಆನ್ಸರ್ ಮಾಡಿ. ಮಾಧ್ಯಮದಲ್ಲಿ ಜಾತಿ ಇದೆ, ಆ ಕಾರಣಕ್ಕೋಸ್ಕರ ಜಾತಿ ಹುಡುಕ್ತಾರೆ. ಜಾತಿಯನ್ನ ದೇವರನ್ನ ನೀವು ಹಾಕೊಳ್ಳಿ. ನಾನು ದೇವರನ್ನ ನಂಬ್ತೀನಿ, ಅದಕ್ಕೆ ದೇವರನ್ನ ಹಾಕಿದ್ದೀನಿ. ನೋಡಿ, ಜಾತೀಯತೆಯ ಬಗ್ಗೆ ಮಾತನಾಡುವ ಮೂಲಕ, ಜಾತೀಯತೆಯನ್ನ ಬಗ್ಗೆ ಚರ್ಚೆ ಮಾಡುವ ಮೂಲಕ, ಜಾತೀಯತೆಯ ದೌರ್ಜನ್ಯಗಳನ್ನ ಮಾತನಾಡುವ ಮೂಲಕ ಹಿಂದೂ ಧರ್ಮ ಡಿವೈಡ್ ಆಗಲ್ಲ. ಅದನ್ನ ಮಾಡುವ ಮೂಲಕ ಹಿಂದೂ ಧರ್ಮ ಒಗ್ಗಟ್ಟಾಗತ್ತೆ, ಅದಕ್ಕೆ ಒಂದು ಔಷಧಿ, ಅದಕ್ಕೊಂದು ಪರಿಹಾರನ ಪಡ್ಕೊಳ್ಳುತ್ತೆ. ಮತ್ತೊಂದು ಹೇಳ್ತೇನೆ ಕೇಳಿ, ಅದು ತುಂಬಾ ಜನ ಇತ್ತೀಚಿನ ಒಂದು ವಾದ, ನೀವು ಜಾತಿ ಬಗ್ಗೆ ಮಾತಾಡಬೇಡಿ, ಜಾತಿ ಹೆಚ್ಚಾಗತ್ತೆ. ನೋ, ರೋಗದ ಬಗ್ಗೆ ಮಾತನಾಡೋದ್ರಿಂದ ರೋಗ ಹೆಚ್ಚಾಗಲ್ಲ. ರೋಗದ ಬಗ್ಗೆ ಮಾತನಾಡೋದ್ರಿಂದ ಆ ರೋಗಕ್ಕೆ ಔಷಧಿ ಹಿಡಿಬಹುದು. ಜಾತಿ ಪದ್ಧತಿಯನ್ನ ಒಂದು ರೋಗ ಅಂತ ಇದು ರಾಮ ಮಂದಿರದ ಆವರಣದಿಂದ ಪ್ರಾರಂಭವಾಗಿ ಜಾತಿ ಪದ್ಧತಿಯ ತನಕ ಬಂದ ನಂತರ ಕೂಡ ನನ್ನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ನನ್ನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಥ್ಯಾಂಕ್ ಯು ಲೋಹಿತ್ ಸರ್, ಥ್ಯಾಂಕ್ ಯು ಲೋಹಿತ್ ಸರ್. ರಾಮ ಮಂದಿರದಲ್ಲಿ ಥ್ಯಾಂಕ್ ಯು, ಎಲ್ಲರೂ ಸ್ಕ್ರೀನಿಂದ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಿಚಾರ ಥ್ಯಾಂಕ್ ಯು. ವಾಯ್ಸ್ ಹೋಗ್ತಾ ಇಲ್ಲ. ಜಾತಿ ಪದ್ಧತಿಯ ಬಗ್ಗೆ ಸರ್ ಥ್ಯಾಂಕ್ ಯು. ಸಮಯ ಆಯ್ತು.